ಹಾಯ್ ಎವ್ರಿವನ್, ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲೇನಪ್ಪ ಅಂತಂದ್ರೆ ನನಗೆ ನಿನ್ನೆ ಫಸ್ಟ್ ಪೇಮೆಂಟ್ ಅನ್ನೋದು ಬಂದೇ ಬಿಡ್ತು ಯೂಟ್ಯೂಬ್ ಕಡೆಯಿಂದ. ಸೊ ನಾನಂತೂ ತುಂಬಾ ಖುಷಿ ಆಗ್ಬಿಟ್ಟಿದೀನಿ. ಅಂಡ್ ಆ ಒಂದು ಪೇಮೆಂಟ್ ಏನಪ್ಪಾ ಅಂತಂದ್ರೆ ನಾನು ಅದ್ರಲ್ಲಿ ₹1 ಕೂಡ ಖರ್ಚು ಮಾಡಲ್ಲ. ಓಕೆನಾ, ಆ ಒಂದು ಫಸ್ಟ್ ಪೇಮೆಂಟ್ ಯೂಟ್ಯೂಬ್ದು ನಾನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀನೋ ಪರ್ಟಿಕ್ಯುಲರ್ ಆಗಿ ಅದನ್ನ ಮಾಡೇ ಮಾಡ್ತೀನಿ. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ನಾನು ₹1 ಖರ್ಚು ಮಾಡಲ್ಲ. ಓಕೆನಾ, ಏನಕ್ಕಪ್ಪ ಅಂತಂದ್ರೆ ನಾಳೆ ದಿನಗಳಲ್ಲಿ ಅದು ಒಂದು ಮೆಮೊರಿ. ಓಕೆನಾ, ಸೊ ಹಂಗಾಗಿ ನಾವು ಆ ಒಂದು ಮೆಮೊರಿನ ಉಳಿಸ್ಕೋಬೇಕು ಅಂತಂದ್ರೆ ಒಳ್ಳೆ ರೀತಿಯಾಗಿ ನಾವು ಅದನ್ನ ಯೂಸ್ ಮಾಡ್ಕೋಬೇಕು. ಸೊ ಹಂಗಾಗಿ ನಾನು ಆ ಒಂದು ಪೇಮೆಂಟ್ ಏನ್ ಬಂದಿದ್ದು ಯೂಟ್ಯೂಬ್ ಇಂದ ನಾನು ₹1 ಕೂಡ ಖರ್ಚು ಮಾಡಲ್ಲ. ಸೊ ಅದನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು ಪರ್ಟಿಕ್ಯುಲರ್ ಆಗಿ ನಾನು ಅದನ್ನ ಮಾಡ್ತೀನಿ ಗೈಸ್. ಓಕೆನಾ, ಸೊ ಇನ್ನು ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ಇದ್ದೀರಾ, ಯಾರೆಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಒಳ್ಳೇದೇ ಅಪ್ಲೋಡ್ ಮಾಡಿ. ಅಂಡ್ ಕೆಲವರು ಏನಪ್ಪಾ ಅಂತಂದ್ರೆ ಮಧ್ಯದಲ್ಲೇ ಬಂದ್ಬಿಡ್ತಾರೆ. ಮಧ್ಯದಲ್ಲಿ ಏನಪ್ಪಾ ಅಂತಂದ್ರೆ ವಿಡಿಯೋಸ್ ಗಳನ್ನ ಏನೋ ದೊಡ್ಡದಾಗಿ ಮಾಡ್ಬಿಡ್ತೀವಿ ಅನ್ನೋ ಜೋಶಲ್ಲಿ ಬರ್ತಾರೆ. ಸೊ ಹಂಗಾಗಿ ವ್ಯೂಸ್ ಬಂದಿಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಚಾನಲ್ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಹಂಗಾಗಿ ಅಂತವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಆ ತರ ನೀವ್ ಏನಾದ್ರು ಅನ್ಕೊಂಡು ಚಾನಲ್ಗೆ ಏನಾದ್ರು ಮಾಡಕ್ ಬಂದಿದ್ದೀರಿ ಅಂತಂದ್ರೆ ಇವಾಗ್ಲೇನೆ ಬಿಟ್ಬಿಡಿ. ಅವೆಲ್ಲ ನೀವು ಯೂಟ್ಯೂಬ್ ಇಂದ ದುಡ್ಡು ಮಾಡ್ಬೇಕು, ನಾನು ಹಂಗ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅನ್ಕೊಂತ ಇದ್ರಲ್ವಾ, ಅವೆಲ್ಲ ಬಿಟ್ಬಿಡಿ. ಸುಮ್ನೆ ನೀವೇನೋ ಟೈಮ್ ಪಾಸ್ಗೋಸ್ಕರ ಬಂದಿದ್ದೀನಿ ಅಂತಂದ್ರೆ ಇಲ್ಲಿ ವರ್ಕ್ ಆಗಲ್ಲ. ಇದು ಸೋಷಿಯಲ್ ಮೀಡಿಯಾ. ಓಕೆನಾ, ನೀನ್ ಎಷ್ಟು ಕನ್ಸಿಸ್ಟೆಂಟ್ ಆಗಿ ಇರ್ತೀಯೋ, ನೀನ್ ಎಷ್ಟು ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡ್ತೀಯೋ ರೆಗ್ಯುಲರ್ ಆಗಿ, ಅಷ್ಟೇ ನಿಮ್ಮೊಂದು ಚಾನಲ್ ಏನಪ್ಪಾ ಅಂತಂದ್ರೆ ಬೇಗ ಗ್ರೋ ಆಗುತ್ತೆ. ಓಕೆನಾ, ಏನೋ ನಾನು ತೀರ್ಪೇಶೋಕ್ ಬಂದೆ, ಏನೋ ಒಂದು 4-5 ವಿಡಿಯೋ 10-20-30 ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟೆ, ನಾನು ಬಿಟ್ಬಿಟ್ಟೆ ಅಂತಂದ್ರೆ ಅದು ವರ್ಕ್ ಆಗಲ್ಲ. ಓಕೆನಾ, ನೀನು ಪರ್ಟಿಕ್ಯುಲರ್ ಆಗಿ 100% ಅದನ್ನ ಮಾಡೇ ಮಾಡ್ತೀನಿ. ನಾನು 100% ಅದನ್ನ ನಾನು ಗೆಲ್ತೀನಿ ಅಂತಂದ್ರೆ ಮಾತ್ರನೇ ಹಠದಿಂದ ಮಾಡ್ಬೇಕಾಗುತ್ತೆ. ಇಲ್ಲಿ ಕಾಟಾಚಾರಕ್ಕೆ ಮಾಡಿದ್ರೆ ಇಲ್ಲಿ ವರ್ಕ್ ಆಗಲ್ಲ. ಹಠದಿಂದ ಮಾಡಿದ್ರೇನೆ ಇಲ್ಲಿ ಎಲ್ಲಾನು ಸಿಗುತ್ತೆ ನಿಮ್ಗೆ. ತುಂಬಾ ಅಂದ್ರೆ ತುಂಬಾ ಈಗಾಗ್ಲೇ ನಿಮ್ಗೂ ಕೂಡ ಗೊತ್ತಿದೆ, ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಿಂದ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾ ಇದ್ದಾರೆ. ಅವ್ರೇನು ₹1 ಕೂಡ ಇನ್ವೆಸ್ಟ್ ಮಾಡಿಲ್ಲ ಯಾವ್ದ್ರಲ್ಲೂ ಕೂಡ. ಓಕೆನಾ, ತಿಂಗಳಿಗೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾ ಇದಾರೆ. ಸೊ ನೀವೇನ್ ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇಲ್ಲ. ಓಕೆನಾ, ಅದೇ ಇನ್ಸ್ಟಾಗ್ರಾಮ್ ರೀಲ್ ವಿಡಿಯೋಸ್ ನೋಡು, ಸ್ಕ್ರೋಲ್ ಮಾಡು ಮೇಲೆ ಎತ್ತು. ನೀವೇನಾದ್ರೂ ಅನ್ಕೊಂಡಿರೋದು ಏನಾದ್ರೂ ಮಾಡ್ತಾ ಇದ್ರ ನಿಮ್ ಮೇಲೆ ನೀವೇ ಪ್ರಶ್ನೆ ಕೊಳ್ಕೊಳ್ಳಿ. 2025ರಲ್ಲಿ ಲಾಸ್ಟ್ ಮಂತ್ ಡಿಸೆಂಬರ್ ಮಂತ್ ಅಲ್ಲಿ ಇದೀವಿ ನಾವೇನು ಮಾಡಿದ್ರಿ, ಈ ಒಂದು ವರ್ಷದಲ್ಲಿ ಏನು ಕಿತ್ತು ಗುಡ್ಡೆ ಹಾಕಿದಿರ ಅಂತ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಅಂಡ್ ಈ ಒಂದು ವರ್ಷದಲ್ಲಿ ನಾನ್ ಏನ್ ಮಾಡಿದೀನಿ ಗೊತ್ತಾ? ಚಾನಲ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಏನಪ್ಪಾ ಅಂದ್ರೆ ರೆಗ್ಯುಲರ್ ಆಗಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ನನ್ನೊಂದು ಚಾನಲ್ ಮೊನಿಟೈಸ್ ಮಾಡ್ಕೊಂಡು ಫಸ್ಟ್ ಪೇಮೆಂಟ್ ತಗೊಂಡಿದ್ದೀನಿ ನಿನ್ನೆ ಡಿಸೆಂಬರ್ ಮಂತ್ ಅಲ್ಲಿ. ಲಾಸ್ಟ್ ಮಂತ್ ಅಲ್ಲಿ ನಿನ್ನೆ ಫಸ್ಟ್ ಪೇಮೆಂಟ್ ತಗೊಂಡಿದ್ವಿ. ಆ ಒಂದು ವಿಡಿಯೋ ಕೂಡ ನನ್ನೊಂದು ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಸೊ ಹಂಗಾಗಿ ನಾನೇನಪ್ಪಾ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನಪ್ಪಾ ಅಂತಂದ್ರೆ ವ್ಯೂಸ್ ಬರಲ್ಲ ಚಾನಲ್ ಅಲ್ಲಿ. ನಾವು ವ್ಯೂಸ್ ಬರೋ ತರ ಮಾಡ್ಕೋಬೇಕು. ಕಂಟೆಂಟ್ ಏನ್ ಮಾಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ಅದೆಲ್ಲ ಯೋಚನೆ ಮಾಡ್ಬೇಕು, ಸ್ಕ್ರಿಪ್ಟ್ ಎಲ್ಲ ಮಾಡ್ಬೇಕು, ನಿನ್ನ ಮೈಂಡ್ ಅಲ್ಲೇ ಮಾಡ್ಬೇಕು ಅದೆಲ್ಲ. ಓಕೆನಾ, ನಾನು ಸುಮ್ನೆ ಮಾಡ್ದೆ ಬಂದೆ ಅಂತ ಅದು ವರ್ಕ್ ಆಗಲ್ಲ. ನೀನೇನಾದ್ರೂ ಮಾಡ್ಬೇಕು, 100% ಇದನ್ನ ಮಾಡ್ಬೇಕು ಅಂತಂದ್ರೆ ನೀನು ಅದಕ್ಕೆ ಟೈಮ್ ಕೊಡ್ತೀಯ. ಯೂಟ್ಯೂಬ್ ಅಲ್ಲಿ ನಾನು ದುಡ್ಡು ಮಾಡ್ಬೇಕು ಅನ್ಕೊಂಡಿದ್ರೆ ಅದಕ್ಕೆ ಟೈಮ್ ಕೊಡ್ತೀಯ ನೀನು. ಓಕೆನಾ, ಸುಮ್ನೆ ಕಾಟಾಚಾರಕ್ಕೆ ಬಂತಂದ್ರೆ ಇಲ್ಲಿ ಏನು ಅಂದ್ರೆ ಏನು ವರ್ಕ್ ಆಗಲ್ಲ. ಸುಮ್ನೆ ಬರಕ್ಕೂ ಹೋಗ್ಬೇಡ. ಓಕೆನಾ, ಇಲ್ಲಿ ಗಂಟ ಈ ಒಂದು ವಿಡಿಯೋ ನೋಡಿದೀಯ ಅಂತಂದ್ರೆ ನೀನು 100% ಹೇಳ್ತಾ ಇದೀನಿ, ನಿನ್ಗೂ ಕೂಡ ಎಲ್ಲೋ ಒಂದು ಕಡೆ ಹಠ ಇದೆ. ನಾನು ಕೂಡ ಯೂಟ್ಯೂಬ್ ಇಂದ ದುಡ್ಡು ಮಾಡೇ ಮಾಡ್ತೀನಿ ಅಂತ ಹಠ ಇದೆ. ಓಕೆನಾ, ಇವಾಗ ಯಾವ ತರ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ನೀವು ಒಂದು ಮೊಬೈಲ್ ಎತ್ಕೊಳ್ಳಿ. ಮೊಬೈಲ್ ನೋಡ್ತಾ ಇರ ಅಂತಂದ್ರೆ ಫಸ್ಟ್ ಒಂದು ವಿಡಿಯೋ ನೋಡ್ಕೊಂಡ್ಬಿಡಿ. ಇಲ್ಲ ಅಂತಂದ್ರೆ ಈ ಒಂದು ವಿಡಿಯೋ ಇನ್ನೊಂದು ಫೋನ್ಗೆ ಶೇರ್ ಮಾಡ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ನೋಡ್ಕೊಂಡು ಹಂಗೆ ಚಾನಲ್ ಮಾಡ್ಬಿಡಿ ಗೈಸ್. ಓಕೆನಾ, ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಳಕ್ಕೆ ನಿಮ್ಗೆ ಏನು ಬೇಕಾಗಿಲ್ಲ, ಜಸ್ಟ್ ಒಂದು ಇಮೇಲ್ ಐಡಿ ಇದ್ರೆ ಸಾಕು. ಓಕೆನಾ, ಒಂದು ಇಮೇಲ್ ಐಡಿ ಮುಖಾಂತರ ಒಂದು ಚಾನಲ್ ಅನ್ನೋದು ಮಾಡ್ಬೋದು. ಒಂದೇ 1 ನಿಮಿಷ ಕೆಲಸ ಅಷ್ಟೇ. ಚಾನಲ್ ಮಾಡೋದು 1 ನಿಮಿಷ ಕೆಲಸ. ಆದ್ರೆ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತಂದ್ರೆ ಅದ್ರಲ್ಲಿ ಏನಪ್ಪಾ ಅಂತಂದ್ರೆ ಕನ್ಸಿಸ್ಟೆಂಟ್ ಆಗಿ ನಾವು ವರ್ಕ್ ಮಾಡ್ತಾ ಇದ್ವಾ ಅಥವಾ ಇಲ್ವಾ ಅಂತ ಅದು ತುಂಬಾ ಮ್ಯಾಟರ್ ಆಗುತ್ತೆ. ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದೀವ ಅಥವಾ ಇಲ್ವಾ ಅಂತ ಇದು ತುಂಬಾ ಮ್ಯಾಟರ್ ಆಗುತ್ತೆ ನಿಮ್ಮೊಂದು ಚಾನಲ್ ಗ್ರೋ ಮಾಡ್ಕೊಳಕ್ಕೆ. ಇಲ್ಲ ಅಂತಂದ್ರೆ ಸುಮ್ನೆ ವೇಸ್ಟ್ ಚಾನಲ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಅಂಡ್ ನೀನು ಈ ಒಂದು ವಿಡಿಯೋ ನೋಡ್ತಾ ಇದೀನಿ ಅಂತಂದ್ರೆ ನಿನ್ಗೂ ಕೂಡ 100% ಮಾಡ್ಬೇಕು ಅಂತ ಆಸೆ ಬಂದ್ಬಿಟ್ಟಿದೆ. ತಿಳಿಸ್ಕೊಡ್ತೀನಿ. ಸೊ ಅದ್ರಗೋಸ್ಕರ ನೀವೇನು ಮಾಡಂಗಿಲ್ಲ. ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ ನೀವು ಆಲ್ರೆಡಿ ನಿಮ್ಮ ಹತ್ರ ಏನಾದ್ರು ಇಮೇಲ್ ಐಡಿ ಇರುತ್ತೆ. ಓಕೆನಾ, ಒಂದು ಇಮೇಲ್ ಐಡಿ ಮುಖಾಂತರನೇ ಒಂದು ಚಾನಲ್ ಅನ್ನೋದು ಕ್ರಿಯೇಟ್ ಅನ್ನೋದಾಗುತ್ತೆ. ನಿಮ್ಮ ಹತ್ರ ಏನಾದ್ರು ಹಳೆ ಒಂದು ಇಮೇಲ್ ಐಡಿ ಇತ್ತು ಅಂತಂದ್ರೆ ಅದ್ರ ಮುಖಾಂತರ ಕೂಡ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಒಂದು ಹೊಸ ಇಮೇಲ್ ಐಡಿನ ಕ್ರಿಯೇಟ್ ಮಾಡ್ಕೊಂಬಿಡಿ ಅಷ್ಟೇ. ಓಕೆನಾ, ಯಾವ ತರ ಹೊಸ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಳಕ್ಕೆ ಬಂದಿಲ್ಲ ಅಂತಂದ್ರೆ ಇದೇ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಯಾವ ತರ ಒಂದು ಹೊಸ ಇಮೇಲ್ ಐಡಿನ ಕ್ರಿಯೇಟ್ ಮಾಡ್ತಾರೆ ಅಂತ. ಸೊ ಒಂದು ವಿಡಿಯೋ ನೋಡ್ಕೊಂಡ್ಬಿಟ್ಟು ಕಲ್ತ್ಕೋಬಹುದು ಯಾವ ತರ ಒಂದು ಹೊಸ ಇಮೇಲ್ ಐಡಿ ಮಾಡ್ತಾರೆ ಅಂತ ಗೈಸ್. ಓಕೆನಾ, ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂದ್ರೆ ಒಂದು ಹೊಸ ಇಮೇಲ್ ಐಡಿ ಕ್ರಿಯೇಟ್ ಆಗಿದ ನಂತರ ನೆಕ್ಸ್ಟ್ ಏನು ಮಾಡಂಗಿಲ್ಲ, ಸಿಂಪಲ್ ಆಗಿ ನೀವು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಕೆನಾ,
ಸೊ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ಕೆಳಗಡೆ ನಿಮ್ಗೆ ಪ್ರೊಫೈಲ್ ಐಕನ್ ಬರುತ್ತೆ. ಓಕೆನಾ, ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೇನಪ್ಪಾ ಅಂದ್ರೆ ನಿಮ್ಗೆ ಶಿಫ್ಟ್ ಟು ಅಕೌಂಟ್ ಅಂತ ಬರುತ್ತೆ, ಶಿಫ್ಟ್ ಅಂತ ಅಕೌಂಟ್. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ಒಂದು ಇಮೇಲ್ ಐಡಿ ಮುಖಾಂತರ ಒಂದು ಚಾನಲ್ ನ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಪರ್ಟಿಕ್ಯುಲರ್ ಆಗಿ ಅದೇ ಒಂದು ಇಮೇಲ್ ಐಡಿನ ಚೂಸ್ ಅನ್ನೋದು ಮಾಡ್ಕೊಳ್ಳಿ. ನಿಮ್ದೇನಾದ್ರು ಜಾಸ್ತಿ ಹಳೆಯ ಒಂದು ಇಮೇಲ್ ಐಡಿ ಇತ್ತು ಅಂತಂದ್ರೆ ಒಂದು 4 ವರ್ಷ 5 ವರ್ಷ 6 ವರ್ಷ ಈ ತರ ಏನಾದ್ರು ಇಮೇಲ್ ಐಡಿ ಇತ್ತು ಅಂತಂದ್ರೆ ದಯವಿಟ್ಟು ಅದ್ರ ಮುಖಾಂತರ ಚಾನಲ್ ಮಾಡಕ್ ಹೋಗ್ಬೇಡಿ. ಸೊ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಬೇಗ ಗ್ರೋ ಆಗಲ್ಲ. ಸೊ ನನ್ನೊಂದು ಸಜೆಷನ್ ಇದು. ಸೊ ಹಂಗಾಗಿ ನೀವು ಒಂದು ಹೊಸ ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಮುಖಾಂತರ ಒಂದು ಚಾನಲ್ ಮಾಡಿ. ಏನಕ್ಕಪ್ಪ ಅಂತಂದ್ರೆ ಎಲ್ಲ ಫ್ರೆಶ್ ಆಗಿತ್ತು ಅಂತಂದ್ರೆ ನಾವು ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಬೇಗ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಬೇಗ ಗ್ರೋ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಒಂದು ಹೊಸ ಇಮೇಲ್ ಐಡಿ ಮುಖಾಂತರ ಒಂದು ಚಾನಲ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಓಕೆನಾ, ಸೊ ಒಂದು ಇಮೇಲ್ ಐಡಿನ ಚೂಸ್ ಮಾಡ್ಕೊಳ್ಳಿ, ಯಾವ್ದಾದ್ರು ಒಂದು ಇಮೇಲ್ ಐಡಿನ ಚೂಸ್ ಮಾಡ್ಕೊಳ್ಳಿ. ನಂತರ ಇಲ್ಲೇನಪ್ಪಾ ಅಂತಂದ್ರೆ ಮತ್ತೆ ಒಂದು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಕ್ರಿಯೇಟ್ ಎ ಚಾನಲ್ ಅಂತ ಬರುತ್ತೆ. ನೋಡ್ತಾ ಇದ್ರೆ ಕ್ರಿಯೇಟ್ ಎ ಚಾನಲ್ ಅಂತ ಬಂದಿದೆ ಅಂತಂದ್ರೆ ಇವಾಗ ನಾವು ಚಾನಲ್ ಕ್ರಿಯೇಟ್ ಮಾಡ್ತೀವಿ. ಓಕೆನಾ, ನಿಮ್ಗೆ ಗೊತ್ತಿಲ್ದಂಗೆ ಚಾನಲ್ ಏನಾದ್ರು ಕ್ರಿಯೇಟ್ ಆಗಿದ್ರೆ ನಿಮ್ಗೆ ವ್ಯೂ ಚಾನಲ್ ಅಂತ ಬರುತ್ತೆ ಆ ಒಂದು ಜಾಗದಲ್ಲಿ. ಓಕೆನಾ, ವ್ಯೂ ಚಾನಲ್ ಅಂತ ಬಂತು ಅಂತಂದ್ರೆ ನೀವು ಚಾನಲ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ದೇನೆ. ಓಕೆನಾ, ಸೊ ನಮ್ಗೆ ಕ್ರಿಯೇಟ್ ಚಾನಲ್ ಅಂತ ಬರ್ತಿದ್ದು ಸಿಂಪಲ್ ಆಗಿ ಕ್ರಿಯೇಟ್ ಚಾನಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಈ ಒಂದು ಜಾಗದಲ್ಲಿ 3 ಆಪ್ಷನ್ ಬರುತ್ತೆ. ಓಕೆನಾ, ಪಿಕ್ಚರ್ ಬರುತ್ತೆ ಅಂಡ್ ನೇಮ್ ಬರುತ್ತೆ, ನಿಮ್ಗೆ ಹ್ಯಾಂಡಲ್ ಬರುತ್ತೆ. ಓಕೆನಾ, ಸೊ ಪಿಕ್ಚರ್ ಏನಪ್ಪಾ ಅಂತಂದ್ರೆ ಒಂದು ಫೋಟೋ ಅಂತಂದ್ರೆ ಇವಾಗ ನನ್ನೊಂದು ಚಾನಲ್ ನೋಡ್ತಾ ಇದ್ರೆ ಆನಂದ್ ರೆಡ್ಡಿ ಅಂತ ಇದೆಯಲ್ಲ ಪಕ್ಕದಲ್ಲಿ ನನ್ನೊಂದು ಫೋಟೋ ಇದೆ. ಓಕೆನಾ, ಆ ಒಂದು ಫೋಟೋನ ಚೂಸ್ ಅನ್ನೋದು ಮಾಡ್ಕೋಬಹುದು ಸಿಂಪಲ್ ಆಗಿ. ಅದ್ರ ಮೇಲೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಗ್ಯಾಲರಿ ಬರುತ್ತೆ, ಗ್ಯಾಲರಿನಲ್ಲಿ ಯಾವ ಒಂದು ಫೋಟೋ ಚೂಸ್ ಮಾಡ್ಕೋತೀಯ ಆ ಒಂದು ಫೋಟೋನ ಚೂಸ್ ಅನ್ನೋದು ಮಾಡ್ಕೋಬಹುದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೇಮ್. ಓಕೆನಾ, ನೇಮ್ ಏನಪ್ಪಾ ಅಂತಂದ್ರೆ ನೀವು ಒಂದು ಚಾನಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸಾಕು, ನೀವು ಚಾನಲ್ ಹೆಸರು ಏನ್ ಇಟ್ಕೋಬೇಕು ಅನ್ಕೊಂಡಿದ್ದೀರಾ, ನೀವು ಯಾವ ತರ ರಿಲೇಟೆಡ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರಿ ಇನ್ನೊಂದು ಚಾನಲ್ ಅಲ್ಲಿ. ಓಕೆನಾ, ಇದು ತುಂಬಾ ಮ್ಯಾಟರ್ ಆಗುತ್ತೆ. ಓಕೆನಾ, ಸುಮ್ನೆ ಏನಪ್ಪಾ ಅಂದ್ರೆ ಏನೋ ಒಂದು ಚಾನಲ್ ಹೆಸರು ಇಟ್ಬಿಟ್ಟೆ ನಾನು ಅಂಡ್ ಕಂಟೆಂಟ್ ಏನಪ್ಪಾ ಅಂದ್ರೆ ಎಲ್ಲ ಸಿಕ್ಕಿದ ಪಕ್ಕಿದ್ ಆಗ್ಬಿಟ್ಟೆ ನಾನು ಅಂತಂದ್ರೆ ಅದು ವರ್ಕ್ ಆಗಲ್ಲ. ಓಕೆನಾ, ನೀನು ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಕ್ಯಾಟಗರಿನಲ್ಲಿ ಇಂಟ್ರೆಸ್ಟ್ ಇದೆಯೋ, ಯಾವ ಒಂದು ಕ್ಯಾಟಗರಿನಲ್ಲಿ ನೀನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಪರ್ಟಿಕ್ಯುಲರ್ ಆಗಿ ಅದೇ ಒಂದು ಕ್ಯಾಟಗರಿನಲ್ಲಿ ನೀನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಬ್ಲಾಗ್ ಚಾನಲ್ ಏನಾದ್ರು ಮಾಡ್ತಾ ಇದ್ರಿ ಅಂತಂದ್ರೆ ನೀವು ಎಕ್ಸಾಂಪಲ್ ಆನಂದ್ ರೆಡ್ಡಿ ಬ್ಲಾಗ್ಸ್, ಓಕೆ, ಸೀನು ಬ್ಲಾಗ್ಸ್ ಅಂಡ್ ಮಧು ಬ್ಲಾಗ್ಸ್ ಈ ತರ ಇಟ್ಕೋಬಹುದು, ನೀವು ತೊಂದ್ರೆ ಏನಿಲ್ಲ. ಓಕೆನಾ, ಇಲ್ಲ ಅಂತಂದ್ರೆ ನೀವು ಚಾನಲ್ ನೇಮ್ ಏನ್ ಇಟ್ಕೋಬೇಕು ಅನ್ಕೊಂಡಿದ್ರೆ ಪರ್ಟಿಕ್ಯುಲರ್ ಆಗಿ ಅದನ್ನೇ ಇಟ್ಕೊಳ್ಳಿ ಅಂಡ್ ಕಂಟೆಂಟ್ ಮಾತ್ರ ಒಂದೇ ಕ್ಯಾಟಗರಿಯನ್ನು ಚೂಸ್ ಮಾಡ್ಕೊಳ್ಳಿ. ಅದೇದ್ರಲ್ಲೇ ನೀವು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಕಂಟೆಂಟ್ ಮಿಕ್ಸ್ ಮಾಡ್ಕೊ ಹೋಗ್ಬಾರ್ದು. ಓಕೆನಾ, ತಿರ್ಗಾ ವೇರಿಯೇಷನ್ ಆಗ್ಬಿಡುತ್ತೆ. ಓಕೆನಾ, ಸೊ ಹಂಗಾಗಿ ನಾನು ಚಾನಲ್ ನೇಮ್ ಏನಪ್ಪ ಅಂದ್ರೆ ಸಿಂಪಲ್ ಆಗಿ ಏನೋ ಒಂದು ಓಕೆನಾ ನೋಡ್ತಾನೆ ಮಧು ಅಂತ ಇಟ್ಕೊಂಡಿವಿ ಚಾನಲ್ ಹೆಸರು. ಮಧು ಅಂತ ಇಟ್ಕೊಂಡಿದ ನಂತರ ಈ ಒಂದು ಜಾಗದಲ್ಲಿ ಹ್ಯಾಂಡಲ್ ಏನಪ್ಪಾ ಅಂದ್ರೆ ಹ್ಯಾಂಡಲ್ ಏನು ಅದ್ರ ಮ್ಯಾಟ್ರೇ ಆಗಲ್ಲ ನಿಮ್ದು. ಓಕೆನಾ, ಹ್ಯಾಂಡಲ್ ಹಂಗೆ ಬ್ಲೈಂಡ್ ಆಗಿ ಬಿಡ್ಬೋದು. ಇಲ್ಲ ಅಂತಂದ್ರೆ ಏನೋ ಚೇಂಜಸ್ ಮಾಡ್ಕೋಬೇಕು ಅನ್ಕೊಂಡು ಅದನ್ನ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅದನ್ನ ತೆಗೆದುಬಿಟ್ಟು ಇಲ್ಲ ಮಧು 143 ಮಧು 1234 ಈ ತರ ಸೆಟ್ ಮಾಡ್ಕೋಬಹುದು ಹ್ಯಾಂಡಲ್. ಓಕೆನಾ, ಸೊ ಅದಾಯ್ತಾ. ಅಂಡ್ ಪಿಕ್ಚರ್ ಕೂಡ ನೀವು ಫೋಟೋಸ್ ಚೂಸ್ ಮಾಡ್ಕೊಂಡಿದ್ರೆ ಅದಾಗಿನ ಕೆಳಗಡೆ ನೋಡ್ತಾ ಇದ್ರೆ ಕ್ರಿಯೇಟ್ ಎ ಚಾನಲ್ ಅಂತ ಬರ್ತಿದೆ. ಓಕೆನಾ, ಸಿಂಪಲ್ ಆಗಿ ಕ್ರಿಯೇಟ್ ಎ ಚಾನಲ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಇವಾಗ ಕಂಪ್ಲೀಟ್ ಆಗಿ ಚಾನಲ್ ಅನ್ನೋದು ಕ್ರಿಯೇಟ್ ಅನ್ನೋದು ಆಗೇ ಬಿಟ್ಟದ. ಓಕೆನಾ, ಇಷ್ಟೇ ಸಿಂಪಲ್ ಚಾನಲ್ ಕ್ರಿಯೇಟ್ ಮಾಡೋದು. ಅಂಡ್ ಆ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿದ ನಂತರ ಏನಪ್ಪಾ ಅಂತಂದ್ರೆ ನಮ್ಗೆ ಬೇಗ ಗ್ರೋ ಆಗ್ಬೇಕು. ಓಕೆನಾ, ನಮ್ಮೊಂದು ಚಾನಲ್ ಫಾಸ್ಟ್ ಆಗಿ ರಾಕೆಟ್ ತರ ಹೋಗ್ಬೇಕು ಅಂತಂದ್ರೆ ಇದ್ರಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಮಾಡ್ಕೋಬೇಕಾಗುತ್ತೆ ನಿಮ್ಮೊಂದು ಚಾನಲ್ ಅಲ್ಲಿ. ಓಕೆನಾ, ಬಟ್ ಆ ಒಂದು ಸೆಟ್ಟಿಂಗ್ಸ್ ಗಳು ನಾನು ಇಲ್ಲೇ ನೋಡ್ಸ್ಬಿಟ್ಟಿದ್ದೀನಿ ಅನ್ಕೋ. ತುಂಬಾ ಲಾಂಗ್ ವಿಡಿಯೋ, ದೊಡ್ಡದಾಗ್ಬಿಡುತ್ತೆ ವಿಡಿಯೋ, ಸುಮಾರು ಅರ್ಧ ಗಂಟೆ ಮೇಲೆ ಆಗ್ಬಿಡುತ್ತೆ ವಿಡಿಯೋ. ಸೊ ನೀವು ಆ ಒಂದು ಸೆಟ್ಟಿಂಗ್ಸ್ ಗಳನ್ನು ನಿಮ್ಮೊಂದು ಚಾನಲ್ ಅಲ್ಲಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಇದೇ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಿಡಿಯೋ ಹಾಕಿದೀನಿ, ಯಾವ ತರ ಚಾನಲ್ ಮಾಡ್ತಾರೆ. ಅಂಡ್ ಚಾನಲ್ ಮಾಡ್ಕೊಳ್ಳಿ ನಂತರ ಆ ಒಂದು ಹೊಸ ಚಾನಲ್ ಅಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇರ್ತವೆ ಅವೆಲ್ಲಾನು ಅಷ್ಟೇ ಆ ಒಂದು ವಿಡಿಯೋದಲ್ಲಿ ಹೇಳಿದೀನಿ ನಾನು. ಕಂಪ್ಲೀಟ್ ಆಗಿ ಆ ಒಂದು ವಿಡಿಯೋ 28 ನಿಮಿಷ ವಿಡಿಯೋ ಇದ್ದಿದ್ದು. ಆ ಒಂದು ವಿಡಿಯೋ ನೋಡ್ಕೊಂಡ್ಬಿಟ್ರೆ ನಿಮ್ಮೊಂದು ಚಾನಲ್ ಅಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಇದಾವೋ ಅವೆಲ್ಲಾನು ಕಲ್ತ್ಕೊಂಡ್ಬಿಡ್ತೀರಿ ನೀವು. ಓಕೆನಾ, ಕಲ್ತ್ಕೊಂಡಿದ ನಂತರ ಆವಾಗ ನೋಡ್ಕೊಳ್ಳಿ ನಿಮ್ ಚಾನಲ್ ಫುಲ್ ರೆಡಿ ಆಗ್ಬಿಡುತ್ತೆ. ಓಕೆನಾ, ಆವಾಗ ಒಂದೇ ಕ್ಯಾಟಗರಿಯಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡಿ. ಅಂಡ್ ಕನ್ಸಿಸ್ಟೆಂಟ್ ತುಂಬಾ ಮ್ಯಾಟರ್ ಆಗುತ್ತೆ ಇಲ್ಲಿ. ಓಕೆನಾ, ನೀನ್ ಯಾವ್ದೋ ಒಂದು ಕಂಪ್ನಿನಲ್ಲಿ ಕೆಲಸ ಹೋದ್ರು ಕೂಡ ಅಷ್ಟೇ, ಯಾರು ಸ್ಟಾರ್ಟಿಂಗ್ ಅಲ್ಲಿ ನಿನ್ಗೇನು 1000 ರೂಪಾಯಿ ಲಕ್ಷಾಂತರ ರೂಪಾಯಿ ಸಂಬಳ ಕೊಡಲ್ಲ. ಓಕೆನಾ, ಹಂಗಾಗಿ ನಿನ್ನೊಂದು ಎಕ್ಸ್ಪೀರಿಯನ್ಸ್ ನೋಡ್ತಾನೆ ಅವನು. ಎಕ್ಸ್ಪೀರಿಯನ್ಸ್ ನೋಡ್ಕೊಳ್ಳಿ ನಂತರ ನಿಮ್ಗೆ ಸ್ಯಾಲರಿ ಜಾಸ್ತಿ ಮಾಡ್ತಾನೆ. ಓಕೆನಾ, ಸೊ ಹಂಗಾಗಿ ನೀನು ಯೂಟ್ಯೂಬ್ ಅಲ್ಲಿ ಇದೆಯಾ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಡೈಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದೆಯಾ ಅಂತಂದ್ರೆ ನೀನು ಇಲ್ಲಿ ರೆಗ್ಯುಲರ್ ಆಗಿ ಕಂಟೆಂಟ್ ಪೋಸ್ಟ್ ಮಾಡ್ಬೇಕಾಗುತ್ತೆ. ಡೈಲಿ ಪೋಸ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಯಾವ್ದೋ ಒಂದು ವಿಡಿಯೋ ವೈರಲ್ 100% ಆಗಿ ಆಗುತ್ತೆ. ಇನ್ನೊಂದು ಚಾನಲ್ ಏನಪ್ಪಾ ಅಂದ್ರೆ ಕೇವಲ ನಾನು 4 ತಿಂಗಳಲ್ಲಿ ನನ್ನೊಂದು ಚಾನಲ್ ಗ್ರೋ ಮಾಡಿದೀನಿ. ಇದು ಏನ್ ನೋಡ್ತಾ ಇದ್ರೆ ಆನಂದ್ ರೆಡ್ಡಿ ಅಂತ ಚಾನಲ್ 4 ತಿಂಗಳಲ್ಲಿ ಗ್ರೋ ಮಾಡಿದೀನಿ ಚಾನಲ್. ಅಂಡ್ ಮಾನಿಟೈಸ್ ಕೂಡ ಮಾಡ್ಕೊಂಡಿದೀನಿ. ಓಕೆನಾ, ಪೇಮೆಂಟ್ ಕೂಡ ತಗೊಂಡಿದ್ದೀನಿ, ಫಸ್ಟ್ ಪೇಮೆಂಟ್. ಓಕೆನಾ, ಸೊ ಇದು ಮೇನ್ ಮ್ಯಾಟರು. ಅಂಡ್ ಕನ್ಸಿಸ್ಟೆಂಟ್ ತುಂಬಾ ಇಂಪಾರ್ಟೆಂಟ್. ನೀವೆಲ್ಲಾನು ಮಾಡ್ಬೇಕಾಗುತ್ತೆ ಅದನ್ನ. ಓಕೆನಾ, ಮಾಡಿದ್ರೇನೆ ತುಂಬಾ ಒಳ್ಳೇದು ನಿಮ್ಗೆ. ನಾಳೆ ದಿನಗಳಲ್ಲಿ ಒಳ್ಳೆ ಇದ್ರಲ್ಲಿ ಇರ್ತೀರಿ ನೀವು. ಓಕೆನಾ, ಸೊ ಒಂದು ವಿಡಿಯೋ ನೋಡ್ಕೊಳ್ಳಿ, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಅದು.
ಮಾಡ್ಕೊಳ್ಳಿ ಅಂಡ್ ಚಾನಲ್ ಬೇಗ ಅಂದ್ರೆ ಬೇಗ ಗ್ರೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಗೈಸ್. ಓಕೆನಾ? ಮತ್ತೆ ಗೈಸ್ ಎಲ್ಲಾನು ಅರ್ಥ ಆಗೇ ಬಿಡ್ತು ಅನ್ಕೊಂಡ್ಬಿಟ್ಟಿದೀನಿ. ಅಂಡ್ ಹೊಸ ವರ್ಷ ಬಂತು ಅಂಡ್ ಆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026ಗೆ ನಾವು ಬಂದ್ಬಿಟ್ಟಿದೀವಿ. 2026 ಏನಪ್ಪಾ ಅಂತಂದ್ರೆ ನೀವ್ ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ರು ಅದೆಲ್ಲಾನು ಅಷ್ಟೇ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋಣ ದೇವ್ರ ಹತ್ರ. ಅಂಡ್ ಎಲ್ಲರೂ ಖುಷಿಯಾಗಿ ನೀವ್ ಅನ್ಕೊಂಡಿರೋದೆಲ್ಲ ನನಸಾಗ್ಲಿ ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ ಗೈಸ್. ಓಕೆನಾ? ಮತ್ತೆ ಗೈಸ್ ಎಲ್ಲಾನು ಅರ್ಥ ಆಯ್ತು ಅಂತ ಅನ್ಕೊಂಡು ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗ್ಲೂ ಒಂದೇ ಒಂದ್ಸಲ ಲೈಕ್ ಮಾಡುವುದಿಲ್ಲ ಅಂದ್ರೆ ಕೂಡ ಡಿಸ್ಲೈಕ್ ಮಾಡುವುದೇ. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.